ಭೀಕರ ಯುದ್ಧಕ್ಕೆ ಅಂತ್ಯ ಹಾಡ್ತಾರಾ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್? ಯಾಕೆ ಅಂತ ಅಂದ್ರೆ ಒಂದು ಹೊಸ ಪೋಸ್ಟ್, ಡೊನಾಲ್ಡ್ ಟ್ರಂಪ್ ಮಾಡಿರುವಂತ ಒಂದು ಹೊಸ ಪೋಸ್ಟ್ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಅವರ ಟ್ರೂತ್ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಏನಂತ? ಇರಾನ್ ಜೊತೆಗೆ ಅಮೆರಿಕ ನಡೆಸಿದ ಮಾತುಕತೆ ಸಕ್ಸಸ್ ಆಗಿದೆ, ಹೀಗಾಗಿ 5 ದಿನಗಳ ಕಾಲ ಇರಾನ್ ಮೇಲೆ ದಾಳಿ ನಡೆಸಲ್ಲ. ಹಾಗಂತ ಇದು ಪೂರ್ಣ ಕದನ ವಿರಾಮನ ಅಲ್ಲ ಅಂತ ಕಾಣಿಸ್ತಾ ಇದೆ. ಯಾಕಂತ ಅಂದ್ರೆ ಇರಾನಿನ ವಿದ್ಯುತ್ ಸ್ಥಾವರ, ಇಂಧನ ಮೂಲ ಸೌಕರ್ಯಗಳ ಮೇಲೆ ಯಾವುದೇ ದಾಳಿ ಮಾಡಬಾರ್ದು ಅಂತ ಸೂಚಿಸಿದ್ದೀನಿ ಅಂತ ಟ್ರಂಪ್ ಪೋಸ್ಟ್ ಅನ್ನ ಮಾಡಿದ್ದಾರೆ. ಟ್ರಂಪ್ 48 ಗಂಟೆಗಳ ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಹೊರ್ಮುಜ್ ಕಾಲುವೆಯನ್ನ ಅವರು ಓಪನ್ ಮಾಡಬೇಕು ಇರಾನ್ ಅವರು. ಇಲ್ಲದೆ ಹೋದ್ರೆ ಅವರ ವಿದ್ಯುತ್ ಸ್ಥಾವರಗಳ ಮೇಲೆ ಹಾಗೆ ಇಂಧನ ಮೂಲ ಸೌಕರ್ಯಗಳ ಮೇಲೆ ನಾವು ದಾಳಿ ಮಾಡ್ತೀವಿ, ಇಡೀ ಇರಾನ್ ಅನ್ನ ಕತ್ತಲಿಗೆ ದೂಡ್ತೀವಿ ಅಂತೆಲ್ಲ ಅಮೆರಿಕ ಅಬ್ಬರಿಸಿತ್ತು. ಇರಾನ್ ಅದಕ್ಕೆ ಸೊಪ್ಪು ಹಾಕ್ದಂತ ರೀತಿಯಾಗಿ ಕಂಡು ಬರ್ತಾ ಇರಲಿಲ್ಲ. ಅವರು ಪ್ರತಿಯಾಗಿ ಕೆಲ ಸ್ಟೇಟ್ಮೆಂಟ್ ಅನ್ನ ಮಾಡೋದು, ಇದೆಲ್ಲ ನಡೀತಾನೆ ಇತ್ತು. ಇದೆಲ್ಲದರ ನಡುವೆ ಈಗ ಟ್ರಂಪ್ 5 ದಿನ ವಿದ್ಯುತ್ ಸ್ಥಾವರ ಹಾಗೆ ಇಂಧನ ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡಲ್ಲ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ಕೇವಲ ಇಂಧನ ಸ್ಥಾವರಗಳು ಹಾಗೆ ಒಂದು ವಿದ್ಯುತ್ ಸ್ಥಾವರಗಳು, ಇಂಧನ ಮೂಲ ಸೌಕರ್ಯಗಳ ಮೇಲೆ ಮಾತ್ರನಾ, ಅಥವಾ ಓವರಾಲ್ ಆಗಿ ಇರಾನ್ ಮೇಲೆ ತಮ್ಮ ಅಟ್ಯಾಕ್ ಅನ್ನ 5 ದಿನಗಳ ಕಾಲ ಅಮೆರಿಕ ನಿಲ್ಲಿಸುತ್ತಾ? ಇದು ಬಹಳ ಕುತೂಹಲ ಮೂಡಿಸಿರುವಂತಹ ಸಂಗತಿ. ಆಮೇಲೆ ಈ ಯುದ್ಧ ಶುರುವಾಗಿ ಹತ್ತತ್ರ 23-24 ದಿವಸ ಆಯ್ತಲ್ಲ. ಇಷ್ಟು ದಿನದಲ್ಲಿ ಒಂದೇ ಒಂದು ಆಶಾದಾಯಕವಾದಂತಹ ಸಂಗತಿ ಅಂದ್ರೆ ಇಷ್ಟೇ, ಈಗ ಆಗಿರಿದೆಯಲ್ಲ ಟ್ರಂಪ್ ಮಾಡಿರುವಂತ ಪೋಸ್ಟ್, ಅದೊಂದೇ. ಬಟ್ ವಿಚಾರ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಮಾತಾಡ್ದಂಗೆ ಎಲ್ಲ ಟೈಮ್ ಅವ್ರ ನಡವಳಿಕೆ ಇರುತ್ತಾ, ಏನೋ ಮಾತಾಡ್ತಾರೆ, ಇನ್ನೇನೋ ಮಾಡಿರ್ತಾರೆ, ಈ ಥರದ್ದೆಲ್ಲ ನಾವು ನೋಡ್ತಾ ಇದ್ದೀವಿ ಕಳೆದ 1-1.5 ವರ್ಷದಲ್ಲಿ. ಹಾಗಾಗಿ ಈ ಪೋಸ್ಟ್ನ ರೀತಿಯಾಗಿನೇ ಅವ್ರು ನಡ್ಕೊಳ್ತಾರೋ ಅನ್ನೋದನ್ನು ನೋಡಬೇಕಿದೆ. ಹರೀಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಿಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಹರೀಶ್, ಬಹುಶಃ ನಾನು ಅದೇ ಹೇಳ್ತಾ ಇದ್ದೆ, ಅಂದ್ರೆ ಯುದ್ಧ ಆರಂಭ ಆಗಿ ಇಷ್ಟು ದಿನದಲ್ಲಿ ಆಶಾದಾಯಕವಾದಂತ ಒಂದು ಸಂಗತಿ ಅಂತ ಅಂದ್ರೆ ಬಹುಶಃ ಇವತ್ತು ಮೊಟ್ಟ ಮೊದಲ ಬಾರಿಗೆ ಈ ಪೋಸ್ಟ್ ಅಂತ ಕನ್ಸಿಡರ್ ಮಾಡ್ಬೋದು ಅಂತ ಕಾಣಿಸುತ್ತೆ. ಏನ್ ವಿಚಾರ, ಈ ಪೋಸ್ಟ್ ಅಲ್ಲಿ ಏನೇನು ಉಲ್ಲೇಖ ಆಗಿದೆ? ಜೊತೆಗೆ ಇದು ಕೇವಲ ಆಯಕಟ್ಟಿನ ಸ್ಥಳದ ಮೇಲಿನ ಯುದ್ಧ ಮಾತ್ರ 5 ದಿವಸ ನಿಲ್ತೀವಿ ಅನ್ನುವಂಥದ್ದು, ಅಥವಾ ಓವರಾಲ್ ಆಗಿ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗಿನ ಕದನ ವಿರಾಮನ? ಏನ್ ಕತೆ ಹರೀಶ್? ಮಲ್ತೇಶ್, ಟ್ರಂಪ್ ಅವರು ಟ್ವೀಟ್ ಮಾಡಿದ್ದಾರೆ, ಆದರೆ ಸಂಪೂರ್ಣ ಕ್ಲಾರಿಟಿಯನ್ನ ಇದರಲ್ಲಿ ಕೊಟ್ಟಿಲ್ಲ. ಆದರೆ 5 ದಿವಸಗಳ ಕಾಲ ಇರಾನ್ನ ವಿದ್ಯುತ್ ಸ್ಥಾವರ ಆಗಿರ್ಬೋದು, ಇನ್ನಿತರ ನ್ಯೂಕ್ಲಿಯರ್ ಘಟಕಗಳ ಮೇಲೆ ಯಾವುದೇ ರೀತಿಯಾದಂತಹ ದಾಳಿ ಇರಲ್ಲ, ಆ ಒಂದು ದಾಳಿ ಮಾಡಬಾರ್ದು ಅಂತ ನಮ್ಮ ಸೇನೆಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದೇನೆ, ಸೂಚನೆಯನ್ನು ಕೊಟ್ಟಿದ್ದೇನೆ ಅನ್ನುವಂತಹದನ್ನ ಈಗ ಟ್ರಂಪ್ ಹೇಳ್ತಾ ಇರುವಂತಹದ್ದು. ಬಹುಮುಖ್ಯವಾಗಿ ಕಳೆದ 2 ದಿವಸಗಳಿಂದಲೂ ಕೂಡ ಇರಾನ್ನ ಅಧಿಕಾರಿಗಳ ಜೊತೆ ಮಾತುಕತೆ ನಡೆದಿತ್ತು ಅನ್ನುವಂತಹದ್ದು. ಈ ಮಾತುಕತೆ ಉತ್ತಮ ರೀತಿಯಲ್ಲಿ ಸಾಗ್ತಾ ಇದೆ ಅನ್ನುವಂತಹದ್ದನ್ನು ಕೂಡ ಟ್ರಂಪ್ ಅವರು ಹೇಳಿದ್ದಾರೆ. ಮಾತುಕತೆ ಉತ್ತಮ ರೀತಿಯಲ್ಲಿ ಸಾಗ್ತಾ ಇರೋದ್ರಿಂದ ಮುಂದಿನ 5 ದಿವಸಗಳ ಕಾಲ ಯಾವುದೇ ರೀತಿಯಾದಂತಹ ಇರಾನ್ ಮೇಲೆ ಒಂದು ಪ್ರಮುಖ ಘಟಕಗಳನ್ನ ಗುರಿಯಾಗಿರಿಸಿಕೊಂಡು, ಬಂದರ್ ಆಗಿರ್ಬೋದು ಮತ್ತೆ ವಿದ್ಯುತ್ ಸ್ಥಾವರಗಳನ್ನ ಗುರಿಯಾಗಿರಿಸಿಕೊಂಡು ಯಾವುದೇ ದಾಳಿ ಮಾಡಲ್ಲ ಅನ್ನುವಂತಹದನ್ನ ಈಗ ಟ್ರಂಪ್ ಹೇಳಿರುವಂತಹದ್ದು. ಮತ್ತೆ ಮಾತುಕತೆ ಪ್ರೊಡಕ್ಟಿವ್ ಆಗಿದೆ, ಚೆನ್ನಾಗಿ ನಡೀತಾ ಇದೆ ಅನ್ನುವಂತಹದನ್ನ ಹೇಳಿದ್ದಾರೆ. ಅಂದ್ರೆ ಅಮೆರಿಕದ ಮೇಲೂ ಕೂಡ ಸಾಕಷ್ಟು ಒತ್ತಡ ಇತ್ತು, ನ್ಯಾಟೋ ಪಡೆಗಳು ಕೂಡ ಒತ್ತಡವನ್ನ ಹೇರಿದ್ರು. ಜೊತೆಗೆ ಪೂರ್ವ ಏಷ್ಯಾ, ಪಶ್ಚಿಮ ಏಷ್ಯಾ ಮತ್ತೆ ದಕ್ಷಿಣ ಏಷ್ಯಾದ ರಾಷ್ಟ್ರಗಳು ಸಂಪೂರ್ಣವಾಗಿ ಅಮೆರಿಕದ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದು, ಇರಾನ್ ಜೊತೆಗೆ ಮಾತುಕತೆ ಮೂಲಕ ಸಂಧಾನವನ್ನ ಮಾಡಿಕೊಳ್ಳಿ, ಶಾಂತಿಯುತವಾಗಿ ಮತ್ತೆ ಮಾತುಕತೆಯಿಂದ ಮಾತ್ರ ಈ ಯುದ್ಧವನ್ನ ತಣಿಸ್ಲಿಕ್ಕೆ ಸಾಧ್ಯ, ಈ ಸಂಘರ್ಷವನ್ನ ತಣಿಸ್ಲಿಕ್ಕೆ ಸಾಧ್ಯ, ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ ಅನ್ನುವಂತ ನಿಟ್ಟಲ್ಲಿ ಅನೇಕ ರಾಷ್ಟ್ರಗಳು ಅಮೆರಿಕಕ್ಕೂ ಮನವಿ ಮಾಡಿಕೊಂಡಿದ್ವು. ಆ ಮನವರಿಕೆಯ ಫಲವೇ ಇವತ್ತಿನ ಟ್ರಂಪ್ ಟ್ವೀಟ್ ಅನ್ನುವಂತ ನಿಟ್ಟಿನಲ್ಲಿ ಕಾಣಿಸ್ಕೊಳ್ಳುತ್ತೆ. ಯಾಕಂತಂದ್ರೆ ಯುದ್ಧ ಆರಂಭ ಆಗಿ 4 ವಾರಗಳು ಆಗ್ತಾ ಬರ್ತಾ ಇದೆ. 4 ವಾರಗಳಲ್ಲಿ ಈ ತರದ ಟ್ವೀಟ್ ಅನ್ನ ಟ್ರಂಪ್ ಅವರಿಂದ ಯಾವತ್ತೂ ಕೂಡ ನಿರೀಕ್ಷೆಯನ್ನ ಮಾಡಿರಲಿಲ್ಲ. ಆದ್ರೆ ಇವತ್ತಿನ ಟ್ವೀಟ್ ಏನಿದೆ ಇದು ಬಹಳಷ್ಟು ಮಹತ್ವದಾಗಿದೆ. ಇರಾನ್ ಮತ್ತೆ ಅಮೆರಿಕದ ನಡುವೆ ಒಂದು ಸಂಧಾನದ ಮಾತುಕತೆ ನಡೀತಾ ಇದೆ ಅನ್ನುವಂತಹದ್ದು ಈ ಟ್ವೀಟ್ ನ ಬೆಳವಣಿಗೆಗಳಿಂದ ಗೊತ್ತಾಗ್ತಾ ಇದೆ. ಮತ್ತೆ ಮುಂದಿನ 5 ದಿವಸಗಳ ಕಾಲ ಅಮೆರಿಕದಿಂದ ಯಾವುದೇ ರೀತಿಯಾದಂತಹ ದಾಳಿ ಇರೋದಿಲ್ಲ, ಅದು ಕೂಡ ಪ್ರಮುಖ ಘಟಕಗಳನ್ನ ಗುರಿಯಾಗಿರಿಸಿಕೊಂಡು ದಾಳಿ ಮಾಡ್ತೀವಿ ಅನ್ನುವಂಥದ್ದನ್ನ ಟ್ರಂಪ್ ಹೇಳಿದ್ರು. ಅಂದ್ರೆ ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಬೇಕು, ಹರ್ಮುಜ್ ಜಲಸಂಧಿಯನ್ನ ಮುಕ್ತ ಮಾಡದೆ ಹೋದ್ರೆ ಮುಂದಿನ 48 ಗಂಟೆಗಳ ನಂತರ ನಾವು ಇರಾನ್ನ ಪ್ರಮುಖ ವಿದ್ಯುತ್ ಸ್ಥಾವರಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನ ಮಾಡ್ತೇವೆ ಅನ್ನುವಂಥದ್ದನ್ನ ಟ್ರಂಪ್ ಹೇಳಿದ್ರು. ಆದ್ರೆ ಈಗ 48 ಗಂಟೆಗಳ ಕಾಲ ಮುಗಿದಿಲ್ಲ, ಇನ್ನು 10-15 ಗಂಟೆಗಳ ಕಾಲ ಇದೆ. ಅಂದ್ರೆ 48 ಗಂಟೆಗಳ ಕಾಲ ಗಡುವು ಮುಗಿಯೋದಕ್ಕೆ. ಆ ಗಡುವು ಮುಗಿಯೋದ್ರೊಳಗೆ ಟ್ರಂಪ್ ಅವರು ಒಂದು ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ. ಇರಾನ್ ಜೊತೆಗೆ ಮಾತುಕತೆ ನಡೀತಾ ಇದೆ, ಮಾತುಕತೆ ಫಲಪ್ರದ ಆಗುವಂತಹ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮುಂದಿನ 5 ದಿನಗಳ ಕಾಲ ಯಾವುದೇ ರೀತಿಯಾದಂತಹ ದೊಡ್ಡ ದಾಳಿಗಳು ಇರಾನ್ ಮೇಲೆ ಇರೋದಿಲ್ಲ. ದೊಡ್ಡ ದಾಳಿಗಳು ಅಂತಂದ್ರೆ ಅಲ್ಲಿನ ವಿದ್ಯುತ್ ಸ್ಥಾವರಗಳಿರಬಹುದು,
ಬಂದರುಗಳಾಗಿರ್ಬೋದು ಅಥವಾ ನ್ಯೂಕ್ಲಿಯರ್ ಘಟಕಗಳ ಮೇಲೆ ಯಾವುದೇ ರೀತಿಯಾದಂತಹ ದಾಳಿ ಇರೋದಿಲ್ಲ. ಡಿಪಾರ್ಟ್ಮೆಂಟ್ ಆಫ್ ವಾರ್ಗೆ ಈ ರೀತಿಯ ಸೂಚನೆಯನ್ನು ಕೊಟ್ಟಿದ್ದೇನೆ ಅನ್ನುವಂಥದ್ದನ್ನ ಟ್ರಂಪ್ ಘೋಷಣೆಯನ್ನ ಮಾಡಿದ್ದಾರೆ. ಆದರೆ ಇರಾನ್ನಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಬಂದಿಲ್ಲ. ಈಗಷ್ಟೇ ಟ್ರಂಪ್ ಅವರು ಈ ಘೋಷಣೆಯನ್ನ ಮಾಡಿರುವಂತಹದ್ದು. ಇನ್ನು ಇರಾನ್ ಇದಕ್ಕೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಡುತ್ತೆ ಅನ್ನುವಂಥದ್ದು ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ 48 ಗಂಟೆಗಳ ಕಾಲ ಗಡುವು ಕೊಟ್ಟಾಗ ಇರಾನ್ ಅದೇ ರೀತಿಯಾದಂತಹ ತೀಕ್ಷ್ಣ ತಿರುಗೇಟನ್ನ ಅಮೆರಿಕಕ್ಕೆ ಕೊಟ್ಟಿತ್ತು, ಡೊನಾಲ್ಡ್ ಟ್ರಂಪ್ ಅವರಿಗೆ ಕೊಟ್ಟಿತ್ತು. ನಾವು ಮಿತ್ರ ರಾಷ್ಟ್ರಗಳಿಗೆ ಮಾತ್ರ ಹರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳು ಸಂಚಾರಕ್ಕೆ ಬಿಡ್ತೀವಿ, ಆದ್ರೆ ಅಮೆರಿಕ, ಇಸ್ರೇಲ್ ಸೇರಿದಂತೆ ಆ ಎರಡೂ ದೇಶಗಳ ಮಿತ್ರ ರಾಷ್ಟ್ರಗಳಿಗೆ ನಾವು ಯಾವುದೇ ಕಾರಣಕ್ಕೂ ಹಡಗುಗಳು ಸಂಚಾರಕ್ಕೆ ನಾವು ಬಿಡೋದಿಲ್ಲ ಅನ್ನುವಂತಹ ತೀವ್ರ ರೀತಿಯಾದಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದ್ರೂ ಕೂಡ ಈಗ ಟ್ರಂಪ್ ಮತ್ತೆ ಇರಾನ್ನ ಅಧಿಕಾರಿಗಳ ಜೊತೆ ಮಾತುಕತೆ ಆಗಿದೆ ಅನ್ನುವಂತಹದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಮಾತುಕತೆ ಫಲಪ್ರದ ಆಗ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇರೋದ್ರಿಂದ ಇಡೀ ವಿಶ್ವಕ್ಕೆ ಒಂದು ರೀತಿಯಾದಂತಹ ರಿಲೀಫ್ ಸಿಗ್ತಾ ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ. ಯಾಕಂತಂದ್ರೆ ಸಾಕಷ್ಟು ಬೆಲೆ ಏರಿಕೆ ಆಗಿರ್ಬೋದು, ಹರ್ಮುಜ್ ಜಲಸಂಧಿ ಬಂದಾಗಿದ್ರಿಂದ ಇಡೀ ವಿಶ್ವವೇ ತಲ್ಲಣಕ್ಕೆ ಒಳಗಾಗಿರುವಂತಹದ್ದು. ಈಗ ಟ್ರಂಪ್ ಅವರ ಟ್ವೀಟ್ ಎಲ್ಲ ಒಂದ್ ಕಡೆ ಆಶಾದಾಯಕವಾಗಿ ಕಾಣಿಸ್ತಾ ಇದೆ. ಮಾಲ್ತೇಶ್, ಹರೀಶ್, ಇನ್ನೊಂದು ವಿಚಾರ ಅಂದ್ರೆ ಎಕ್ಸಾಕ್ಟ್ಲಿ ನೀವು ಹೇಳ್ದಂಗೆ ಇರಾನ್ ಈ ಕ್ಷಣ ತನಕನೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತ ರೆಸ್ಪಾನ್ಸ್ ಮಾಡಿಲ್ಲ, ಅದು ನಮ್ಗೆ ಗೊತ್ತಾಗ್ತಾ ಇದೆ. ಆಮೇಲೆ ಅಕಸ್ಮಾತ್ ಈ ಮಾತುಕತೆ ಆಗಿದ್ರೆ ಈ ಸಂಧಾನದ ಮಿಡಲ್ ಮ್ಯಾನ್ ಯಾರು, ಯಾರ ನೇತೃತ್ವದಲ್ಲಿ ಸಂಧಾನ ಆಗ್ತಾ ಇದೆ, ಎಲ್ಲಾಗ್ತಾ ಇದೆ, ಬಹುಶಃ ಇದಕ್ಕೆ ಸಂಬಂಧಪಟ್ಟ ಹಾಗೆನೂ ಕೂಡ ಟ್ರಂಪ್ ಯಾವುದೇ ರೀತಿಯಂತ ಕ್ಲಾರಿಟಿ ಕೊಟ್ಟಿಲ್ಲ. ಬಹುಶಃ ಇಡೀ ಯುದ್ಧದ ಪರಿಣಾಮ ಸುತ್ತುತ್ತಾ ಇರುವಂತದ್ದು ನೀವು ಹೇಳ್ದಂಗೆ ಹರ್ಮುಜ್ ಕಾಲುವೆಗೆ ಸಂಬಂಧಪಟ್ಟ ಹಾಗೆ. ಬಟ್ ಈಗಿನ ಮಾತುಕತೆ ಇದರಲ್ಲಿ ತಾತ್ಕಾಲಿಕವಾದಂತ ಒಂದು ಯಶಸ್ಸು ಇದೇನೇ ನಾವು ಪರಿಗಣಿಸಬೇಕಂತ ಅಂದ್ರೆ ಆ ಹರ್ಮುಜಿಗೆ ಸಂಬಂಧಪಟ್ಟ ಹಾಗೆ ಇರಾನ್ ತನ್ನ ಪಟ್ಟು ಸಡಿಲಿಸಿದ್ರೆ ಮಾತ್ರ ಒಂದು ಹಂತಲ್ಲಿ ಯಶಸ್ಸಾಯ್ತಪ್ಪ ಅಂತ ಹೇಳ್ಕೊಂಡು ಬಹುಶಃ ಟ್ರಂಪ್ ಈಗ 5 ದಿನಗಳ ಕಾಲ ಕದನ ವಿರಾಮ ಆಯಕಟ್ಟಿನ ಸ್ಥಳದ ಮೇಲೆ ಅಂತ ಘೋಷಿಸ್ತಾ ಇದ್ದಾರೆ ಅಂತಾದ್ರೆ ಬಹುಶಃ ಅವರು ಕೂಡ ಹರ್ಮುಜನ್ನ ಗಮನದಲ್ಲಿ ಇಟ್ಕೊಂಡೇ ಈ ಮಾತುಕತೆ ಇದ್ರ ಸುತ್ತ ಸಾಕ್ತಾ ಇದೆ ಅಂತ ನಾವು ಭಾವಿಸ್ಬೋದು. ಹಾಗಾದ್ರೆ ಹರ್ಮುಜ್ನಿಂದ ತಮ್ಮ ಶಿಪ್ ಅನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಬೇರೆ ಬೇರೆ ದೇಶಗಳು ಹಾಕ್ತಾ ಇರುವಂತ ಒತ್ತಡ ಇದೆಯಲ್ಲ ಅಮೆರಿಕದ ಮೇಲೆ, ಅದು ಏನಾದ್ರೂ ಇಲ್ಲಿ ಫಲಪ್ರದ ಆದಂತ ರೀತಿಯಾಗಿ ಕಂಡು ಬರ್ತಾ ಇದೆಯಾ? ಆ ಒತ್ತಡದ ಪರಿಣಾಮನೇ ಟ್ರಂಪ್ ಅಟ್ಲೀಸ್ಟ್ ಇಂಥದೊಂದು ಹೆಜ್ಜೆ ಇಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆಯಾ ಹರೀಶ್? ಹೌದು ಮಾಲ್ತೇಶ್, ಇಲ್ಲಿ ಮಾತುಕತೆ ಕೇವಲ ಹರ್ಮುಜ್ ಜಲಸಂಧಿಗೆ ಸೀಮಿತವಾಗಿ ನಡೆದಿದೆಯೋ ಅಥವಾ ಇರಾನ್ ಮೇಲಿನ ಯುದ್ಧಕ್ಕೆ ಸಂಪೂರ್ಣ ಏನು ಸೀಸ್ ಫೈರ್ಗೆ ಒಂದು ಟ್ರಂಪ್ ಅವರು ಮಾತುಕತೆಯನ್ನು ನಡೆಸ್ತಾ ಇದ್ದಾರೋ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಕೇವಲ ಹರ್ಮುಜ್ ಜಲಸಂಧಿಗೆ ಮಾತ್ರ ಟ್ರಂಪ್ ಅವರು ಗಡುವು ಕೊಟ್ಟಿದ್ರು. ಹರ್ಮುಜ್ ಜಲಸಂಧಿಯನ್ನ 48 ಗಂಟೆಗಳಲ್ಲಿ ಓಪನ್ ಮಾಡಬೇಕು. 48 ಗಂಟೆಗಳಲ್ಲಿ ಅದನ್ನ ಫ್ರೀ ಮಾಡದ ಇದ್ರೆ ನಾವು ಇರಾನ್ ಮೇಲೆ ಯದ್ವಾತದ್ವಾ ದಾಳಿಯನ್ನ ಮಾಡ್ತೀವಿ, ಅದು ಟಾರ್ಗೆಟ್ ವಿದ್ಯುತ್ ಸ್ಥಾವರಗಳೇ ಆಗಿರ್ತವೆ ಅನ್ನುವಂಥದ್ದನ್ನ ಟ್ರಂಪ್ ಅವರು ಹೇಳಿದ್ರು. ಈಗ ಅವರು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇರುವಂತಹದ್ದು ನಾವು ವಿದ್ಯುತ್ ಸ್ಥಾವರಗಳನ್ನ ಟಾರ್ಗೆಟ್ ಮಾಡೋದಿಲ್ಲ, ಮಾತುಕತೆ ನಡೀತಾ ಇದೆ ಅನ್ನುವಂಥದ್ದು ಹೇಳಿದ್ದಾರೆ. ಮಾತುಕತೆ ಫಲಪ್ರದ ಆಗಿದೆ ಇರಾನ್ ಜೊತೆಗೆ ಅಂತಂದ್ರೆ ಹರ್ಮುಜ್ ಕಾಲುವೆಯನ್ನ ಓಪನ್ ಮಾಡೋ ವಿಚಾರವಾಗಿ ಏನಾದ್ರೂ ಮಾತುಕತೆ ಫಲಪ್ರದ ಆಗಿದೆಯಾ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇರತಕ್ಕಂಥದ್ದು. ಆದ್ರೆ ಟ್ರಂಪ್ ಅವರು ಇದನ್ನ ಸ್ಪಷ್ಟವಾಗಿ ಹೇಳಿಲ್ಲ. ಹರ್ಮುಜ್ ಜಲಸಂಧಿನೋ ಅಥವಾ ಯುದ್ಧವನ್ನೇ ತಾತ್ಕಾಲಿಕವಾಗಿ ನಿಲ್ಲಿಸೋದೋ ಅಥವಾ ಸೀಸ್ ಫೈರ್ಗೋ ಯಾವುದೇ ರೀತಿಯಾದಂತಹ ಒಂದು ಕ್ಲಾರಿಟಿ ಇಲ್ಲ. ಇಲ್ಲಿ ಬಹುಮುಖ್ಯವಾಗಿ ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೇ ಗಲ್ಫ್ ರಾಷ್ಟ್ರಗಳು ಮನವಿಯನ್ನ ಮಾಡ್ಕೊಂಡಿದ್ವು, ನ್ಯಾಟೋ ರಾಷ್ಟ್ರಗಳು ಮನವಿಯನ್ನ ಮಾಡ್ಕೊಂಡಿದ್ವು, ಒಟ್ಟು 22 ದೇಶಗಳು ಒಟ್ಟಾಗಿ ಮನವಿಯನ್ನ ಮಾಡ್ಕೊಂಡಿದ್ವು. ಇರಾನ್ಗೂ ಮನವಿಯನ್ನ ಮಾಡ್ಕೊಂಡಿದ್ವು, ಅಮೆರಿಕಗೂ ಮನವಿಯನ್ನ ಮಾಡ್ಕೊಂಡಿದ್ವು. ಅಂದ್ರೆ ಹರ್ಮುಜ್ ಜಲಸಂಧಿ ಓಪನ್ ಆಗಬೇಕು ಅನ್ನುವಂತಹ ದೃಷ್ಟಿಯಿಂದ. ಮತ್ತೆ ಇದ್ರ ಮಧ್ಯೆ ಇರಾನ್ ಒಂದು ಮಾತನ್ನ ಹೇಳಿತ್ತು, ನಾವು ಹರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡ್ತೀವಿ, ಅಲ್ಲಿಂದ ಸಾಗುವಂತಹ ಪ್ರತಿ ಹಡಗಿನ ಮೇಲೆ 18 ಕೋಟಿ ರೂಪಾಯಿ ನಾವು ಶುಲ್ಕವನ್ನ ವಿಧಿಸ್ತೀವಿ, ನಾವು ಶುಲ್ಕವನ್ನ ನಾವು ಕಲೆಕ್ಟ್ ಮಾಡ್ತೀವಿ, ಫೀಸ್ ಕಲೆಕ್ಟ್ ಮಾಡ್ತೀವಿ ಅನ್ನುವಂತ ಹೇಳಿದ್ರು. ಅಂದ್ರೆ ಒಂದು ಟ್ಯಾಂಕರ್ಗೆ ಸುಮಾರು $2 ಮಿಲಿಯನ್ ನಷ್ಟು ನಾವು ಹಣ ಕಲೆಕ್ಟ್ ಮಾಡ್ತೀವಿ ಅನ್ನುವಂತಹದ್ದನ್ನ ಹೇಳಿದ್ರು. ಈಗ ಒಂದ್ ವೇಳೆ ಆ ಒಂದು ಲೆಕ್ಕಾಚಾರಕ್ಕೆ ಏನಾದ್ರೂ ಇರಾನ್ ಬಂದಿದ್ಯಾ? ಹರ್ಮುಜ್ ಜಲಸಂಧಿಯನ್ನ ಬಳಸಿಕೊಂಡು ಅದರಲ್ಲೂ ಕೂಡ ಯುದ್ಧದ ನಷ್ಟವನ್ನ ಭರಿಸಿಕೊಳ್ಳೋ ಪ್ರಯತ್ನವನ್ನ ಏನಾದ್ರೂ ಇರಾನ್ ಮಾಡ್ತಿದ್ಯಾ? ಈ ಎಲ್ಲ ಚರ್ಚೆಗಳಿವೆ. ಅಂತಿಮವಾಗಿ ಇರಾನ್ ಕೂಡ ಸ್ಪಷ್ಟನೆ ಕೊಡಬೇಕಾಗತ್ತೆ. ಟ್ರಂಪ್ ಏನೋ ಟ್ವೀಟ್ ಮಾಡಿದ್ದಾರೆ, ಇರಾನ್ ನಿಂದ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಬರುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಮಾಲ್ತೇಶ್, ಥ್ಯಾಂಕ್ ಯು ಹರೀಶ್, ಥ್ಯಾಂಕ್ ಯು.